ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು. ಒಟ್ಟು 18 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು, ಗುರುವಾರದಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರನ್ನಾಗಿ ಉಷಾ ನಾರಾಯಣಸ್ವಾಮಿ ಅವರನ್ನು, ಉಪಾಧ್ಯಕ್ಷರನ್ನಾಗಿ ಶಿವಣ್ಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳಾದ ಚಿರಂಜೀವಿ ಅವರು ಘೋಷಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾದ ಲಕ್ಷ್ಮೀದೇವಮ್ಮ, ಸಿ ಅಶ್ವಥ್, ಸದಸ್ಯರುಗಳಾದ ಕೆ ಮಾರೇಗೌಡ, ಸುಮಾರಾಜಣ್ಣ, ಗಂಗರಾಮಣ್ಣ ಇನ್ನು ಮುಂತಾದ ಮಾಜಿ ಹಾಲಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಅದೇ ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಒಂದೇ ಒಗ್ಗಟ್ಟಾಗಿ ಕೆಲ್ಸ್ಕೊಂಡ್ಬಂದಿದ್ದಾರೆ. ಅವರೆಲ್ಲ ಧನ್ಯವಾದ ಹೇಳ್ತೀನಿ. ಮತ್ತು ಅವ್ರು ಯಾವುದೇನೇ ಕೆಲಸ ಕಾರ್ಯಗಳಿದ್ರು ಯಾವುದೇ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತೀವಿ ಸರ್. ಒಟ್ಟಾಗಿ ಸರ್ ಅದೇ ಪಂಚಾಯಿತಿ ಕಟ್ಟಡ ಹೊಸದಾಗಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ನಮ್ಮ ಇದರಲ್ಲೇ ಅದನ್ನು ಪೂರ್ಣಗೊಳಿಸೋಕೆ ಅವಧಿಯನ್ನು ಪೂರ್ಣಗೊಳಿಸೋಕೆ ಟ್ರೈ ಮಾಡ್ತೀವಿ ಸರ್. ಅವ್ರದ್ದೇನೇ ಕೆಲಸ ಕಾರ್ಯಗಳಿದ್ರೂ ವಿಳಂಬ ಮಾಡದೆ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇರೋಂಥ ಒಂದು ಅವಧಿನಲ್ಲಿ ನಮಗೆ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರು ನಮ್ಮ ಮೇಲೆ ಇಟ್ಟಿರೋಂಥ ಒಂದು ನಂಬಿಕೆ ವಿಶ್ವಾಸಕ್ಕೆ ನಾವು ಕಡೆವರೆಗೂ ಅದನ್ನು ಉಳಿಸ್ಕೊಂಡು ಪಂಚಾಯತಿನ ಒಂದು ಅಭಿವೃದ್ಧಿಗೆ ಕಡೆ ಕೊಂಡೊಯ್ಯಬೇಕು. ಮತ್ತು ನಮ್ಮ MLA ಅವರಾದಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಅವರ ಇವಾಗ ಏನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಒಂದು ಪಂಚಾಯತಿಗೆ. ನಮ್ಮ ಅವಧಿನಲ್ಲೂ ಇನ್ನಷ್ಟು ಮಾಡ್ಕೊಂಡು ಕೊಡಿ ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ಇನ್ನು 1 ವರ್ಷ ಅವಧಿ ಇದೆ. ಆ 1 ವರ್ಷದಲ್ಲಿ ನಮ್ಮ ಶಕ್ತಿ ಮೀರಿ ಒಂದು ಅಭಿವೃದ್ಧಿ ಕಡೆ ತೊಗೊಂಡೋಗಿ ಒಂದು ಮಾದರಿ ಪಂಚಾಯತಿನಾಗಿ ನಾವು ಕಣ್ಣೇಗೌಡನಹಳ್ಳಿ ಪಂಚಾಯತಿನ ನಿರ್ಮಿಸಬೇಕು ಅನ್ನೋದು ನಮ್ಮ ಗುರಿ ಇದೆ ಸರ್. ಇದು ನಮಗೆ ಎಲ್ಲರೂ ಸದಸ್ಯರು ಕೊಟ್ಟಿದ್ದಾರೆ ಸರ್. 18 ಜನ ಮೆಂಬರ್ ಇರೋದು. 18 ಜನನೂ ಕೂಡ ನಮಗೆ ಒಂದು ಸಹಕಾರದಿಂದ ಇವತ್ತು ಅವಿರೋಧ ಆಯ್ಕೆ ಅಂತಂದಮೇಲೆ ನಿಮ್ಗೆ ಅದು ಗೊತ್ತಾಗೇ ಆಗುತ್ತೆ ಎಲ್ಲರ ಒಂದು ಸಹಕಾರ. ವರದಿ ಹನುಮಂತರಾಜು.